ಒಂದು ಮಹಾನಗರದಲ್ಲಿ ಒಬ್ಬ ಗುರುಗಳು ತಮ್ಮ ಬಳಿಗೆ ಬರುವವರಿಗೆ ಆತ್ಮಾನುಭವ ಮತ್ತು ಧರ್ಮೋಪದೇಶ ನೀಡುತ್ತಾ ಇದ್ದರು. ಒಬ್ಬ ಮಹಾ ಶ್ರೀಮಂತನೊಬ್ಬನು ಆ ಗುರುಗಳ ಬಳಿಗೆ ಬಂದು, ಗುರುವಿನ ಅಗತ್ಯವೇನು, ಗುರು ಇಲ್ಲದ ನಷ್ಟವೇನು ಎಂದು ಪ್ರಶ್ನಿಸಿದರು. ಗುರುಗಳು ನಗುತ್ತಾ, ನೀವು ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಕೇಳಿದರು. ನನಗೆ ಅತಿ ದೊಡ್ಡ ಸೂಪರ್ ಬಜಾರ್ ಇದೆ ಎಂದು ಶ್ರೀಮಂತನು ಉತ್ತರಿಸಿದನು. ಆವಾಗ ಗುರುಗಳು, ಒಂದಿಷ್ಟು ನಿಮ್ಮ ಸೂಪರ್ ಬಜಾರಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಕೇಳಿದರು. ಇಬ್ಬರೂ ಸೇರಿ ಸೂಪರ್ ಬಜಾರಿಗೆ ಹೋದರು. ಆ ದಿನ ರಜೆ ಆದ ಕಾರಣ ಅಲ್ಲೆಲ್ಲ ಖಾಲಿ ಸ್ಥಿತಿ ಇತ್ತು. 7 ಮಹಡಿಯ ವಿಶಾಲದ ಭವನ, ಅಲ್ಲಿ ಲಭ್ಯವಿಲ್ಲದ ವಸ್ತುಗಳೇ ಇಲ್ಲ. ಅದನ್ನು ನೋಡಿ ಗುರುಗಳು ಮುಗುಳ್ನಕ್ಕರು. ಆ ಶ್ರೀಮಂತನು ಅಲ್ಲಿಯೇ ಹಸುಗಳನ್ನು ಮತ್ತು ನಾಯಿಗಳನ್ನು ಸಾಕುತ್ತಿದ್ದ. ಗುರುಗಳು ಹೇಳಿದರು, ಒಂದು ಹಸುವನ್ನು ಒಳಗೆ ಬಿಡಿ ಎಂದರು. ಹಸುವನ್ನು ಬಿಟ್ಟು ಬಿಟ್ಟಿದ್ದರು. ಅದು ಅಂಗಡಿಯೆಲ್ಲ ಸುತ್ತಿ ಕೊನೆಗೆ ಹಸಿರು ತರಕಾರಿ ಹಣ್ಣುಗಳ ಅಂಗಡಿಗೆ ಹೋಗಿ ತೃಪ್ತಿಯಾಗಿ ಮೇಯಿಸಿತು. 2 ಗಂಟೆಗಳೆಲ್ಲ ಬಂದು ಬಿಟ್ಟಿತು. ಆಮೇಲೆ ಗುರುಗಳು, ಈ ನಾಯಿಯನ್ನು ಬಿಡಿ ಎಂದು ಹೇಳಿದರು. ನಾಯಿಯನ್ನು ಒಳಗೆ ಬಿಟ್ಟರು. ಅದು ಸುತ್ತಿ ಸುತ್ತಿ 3ನೇ ಮಹಡಿಯ ಮಾಂಸದ ಅಂಗಡಿಗೆ ಹೋಗಿ ತೃಪ್ತಿಯಾಗಿ ತಿಂದಿತು. 3 ಗಂಟೆಗಳೆಲ್ಲ ಬಂದು ಬಿಟ್ಟಿತು. ಇದಕ್ಕೆಂದು ಒಂದು ಸಾಮಾನ್ಯ ವ್ಯಕ್ತಿಯನ್ನು ಕರೆದು, ನಿನಗೆ ಬೇಕಾದನ್ನು ಆಯ್ಕೆ ಮಾಡಿಕೊ ಎಂದು ಹೇಳಿದರು. ಆ ವ್ಯಕ್ತಿ ಉತ್ಸಾಹದಿಂದ ಒಳಗೆ ಹೋದ. ಆದರೆ ಅಲ್ಲಿನ ಅಸಂಖ್ಯಾತ ವಸ್ತುಗಳನ್ನು ನೋಡಿ ಅವನ ಮನಸ್ಸು ತಲ್ಲಣಗೊಂಡು ಯಾವುದು ಬೇಕು ಎಂಬುದು ತಿಳಿಯದ ಸ್ಥಿತಿಯಲ್ಲಿ ಆಯಿತು. 2, 3, 4 ಗಂಟೆಗಳಾದರೂ ಹೊರಬರಲಿಲ್ಲ. ಎಲ್ಲರಿಗೂ ಆಶ್ಚರ್ಯವಾಯಿತು. ಗುರುಗಳು ಮತ್ತು ಶ್ರೀಮಂತನು ಒಳಗೆ ಹೋದರು. ಅಲ್ಲಿದ್ದ ವ್ಯಕ್ತಿ ತಲೆ ಹಿಡಿದುಕೊಂಡು ನಿಂತಿದ್ದನ್ನು ನೋಡಿ ಏನನ್ನು ತೆಗೆದುಕೊಳ್ಳಬೇಕು ಎಂದು ಗೊತ್ತಾಗಲಿಲ್ಲ ಸ್ಥಿತಿಯಲ್ಲಿದ್ದ. ಇದನ್ನು ನೋಡಿ ಶ್ರೀಮಂತನು ಬೆಚ್ಚಿಬಿದ್ದ. ಹಸು ಮತ್ತು ನಾಯಿ ತಾವು ಬಯಸಿದ್ದ ತಿಂದು ತೃಪ್ತಿಯಾದರೆ ಮಾನವನಿಗೆ ಏನು ಬೇಕು ಎಂಬುದೇ ಗೊತ್ತಿಲ್ಲ. ತನಗೆ ಎಲ್ಲ ಗೊತ್ತದೆ ಎಂದು ತಿಳಿದುಕೊಳ್ಳುತ್ತಾನೆ. ಅದಕ್ಕಾಗಿಯೇ ಅವನಿಗೆ ಗುರು ಅವಶ್ಯಕತೆ ಇದೆ. ಹೇಗೆ ಬದುಕಬೇಕು, ಹೇಗೆ ಜೀವನದ ಪರಮಾರ್ಥವನ್ನು ಸಾಧಿಸಬೇಕು ಎಂಬುದನ್ನು ಕಲಿಯಬೇಕಾಗಿದೆ. ಅದಕ್ಕಾಗಿಯೇ ಗುರುವು ಶ್ರೇಷ್ಠವಾದ ಅಗತ್ಯವೆಂದು ಗುರುಗಳು ಉಪದೇಶಿಸಿದರು.